ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಅಶೋಕ್ ಭೀಮಾನಾಯ್ಕ್ ಅವರ ಹುಟ್ಟುಹಬ್ಬದ ನಿಮಿತ್ತ ಉಚಿತ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಗರಿಬೊಮ್ಮನಹಳ್ಳಿಯ ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆಯೇ ಅಶೋಕ್ ನಾಯ್ಕ್ ಅವರ ಅಭಿಮಾನಿಗಳು ಹಾಗೆಯೇ ಪುರಸಭಾ ಅಧ್ಯಕ್ಷರಾದಂತಹ ರಾಮಣ್ಣನವರು, ಅಕ್ಕಿ ತೋಟೇಶ್ ಅವರು, ಡಿಶ್ ಮಂಜುನಾಥ್ ಅವರು, ಅನೇಕ ನಾಯಕರು ಈ ಒಂದು ರಕ್ತದಾನದ ಶಿಬಿರದಲ್ಲಿ ಭಾಗವಹಿಸಿದರು. ವೀಕ್ಷಕರೇ, ಅನೇಕ ಅಶೋಕ್ ನಾಯ್ಕ್ ಅವರ ಅಭಿಮಾನಿಗಳು ಹುಟ್ಟುಹಬ್ಬಕ್ಕೆ ಶುಭ ಕೋರಿ ರಕ್ತದಾನವನ್ನು ನೆರವೇರಿಸಿದ್ದು ವಿಶೇಷವಾಗಿತ್ತು. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ನಾಯ್ಕ್ ಅವರು ನಮ್ಮ ಚಾನಲ್ ಒಂದಿಗೆ ಮಾತನಾಡಿ, ಜನಸೇವೆ ಮಾಡುವ ಅವಕಾಶ ನಮಗೆ ಸಿಕ್ಕಿದೆ, ನಾನು ಮಾಡ್ತಾ ಇದ್ದೆ ಸಮಾಜ ಸೇವೆಯ ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ ಅಂತ ಸುದ್ದಿವಾಹಿನಿಯೊಂದಿಗೆ ಬನ್ನಿ ಅವ್ರು ಏನೇನು ಮಾತಾಡಿದ್ರು, ರಕ್ತದಾನಿಗಳು ಏನು ಹೇಳಿದ್ರು, ಬನ್ನಿ ಒಂದು ಕಾರ್ಯಕ್ರಮ ಬರೋಣ. ಅದಾದ್ಮೇಲೆ ಅಶೋಕ್ ನಾಯ್ಕ್ ಅವರು ಮಾತಾಡ್ತಾರೆ, ಪುರಸಭಾ ಅಧ್ಯಕ್ಷರು ಮಾತಾಡ್ತಾರೆ. ಅದಾದ್ಮೇಲೆ ಮಧ್ಯಾಹ್ನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ಸೇವೆ ಇರುತ್ತೆ. ಅದಾದ್ಮೇಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಿಸುವ ಕಾರ್ಯಕ್ರಮ ಇರುತ್ತೆ. ಬನ್ನಿ ವೀಕ್ಷಕರಿಗೆ. ಅಮ್ಮ ಇಲ್ಲೋಡಮ್ಮ ಇಲ್ಲ ಅವ್ರಿಗೆ ಏನಿಲ್ಲ, ಅವ್ರು ಏನು ಕೊಡ್ಬೋದು, ಜೀರೋ ಮೇಂಟೆನೆನ್ಸ್. ಒಂದು ವಾರ ಆಗೈತೆ ಸರ್. ಇಲ್ಲ ನೋಡ್ರಿ, ಇಲ್ಲ ಏನು ವಿಶೇಷ? ತಾವು ಇವತ್ತು ಬ್ಲಡ್ ಕೊಡ್ತಾ ಇದ್ದೀರಾ? ಅಶೋಕ್ ನಾಯ್ಕ್ ಬ್ಲಡ್ ಕ್ಯಾಂಪಲ್ಲಿ ನೀವು ಕೂಡ ಭಾಗವಹಿಸ್ತೀರ. ಹೆಂಗೆ ಅನಿಸ್ತಾ ಇದೆ ನಿಮಗೆ? ಬ್ಲಡ್ ಕೊಡ್ತಿದ್ವಿ, ಖುಷಿ ಇದೆ. ಥ್ಯಾಂಕ್ ಯು. ಹೆಸರು ಏನು ವಿಶೇಷ? ಇವತ್ತು ಬ್ಲಡ್ ಕೊಡ್ತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು ಯಾವ ಊರು? ದಾದಾಪೀರ್. ಏನು ವಿಶೇಷ ಇವತ್ತು ಬ್ಲಡ್ ಕೊಡ್ತಾ ಇದ್ದೀರಾ? ಹಾಂ, ಅದಕ್ಕೆ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೀರಾ? ಏನು ಅನಿಸ್ತಾ ಇದೆ ನಿಮಗೆ? ಓಕೆ, ಏನು ವಿಶೇಷ? ಇವತ್ತೇನು ಬ್ಲಡ್ ಕೊಡ್ತಾ ಇದ್ದೀರಿ? ಏನಿಲ್ಲ ಸರ್, ನಮ್ಮ ಅಶೋಕ್ ಬಾಸ್ ಸರ್ ಬರ್ತಡೇ ಐತಿ. ಹಾಂ, ಆ ಖುಷಿ ಕೊಡಕತ್ತೀವಿ. ಓಕೆ, ಏನು ಅನಿಸ್ತಾ ಇದೆ ನಿಮಗೆ? ನನಗೆ ಖುಷಿ ಅನಿಸ್ತಾ ಇದೆ. ಓಕೆ, ಈ ರೀತಿ ಬ್ಲಡ್ ಡೊನೇಟ್ ಮಾಡೋದ್ರಿಂದ ಭಾಳ ಜೀವಗಳಿಗೆ ಒಂದು ಅನುಕೂಲ ಆಗುತ್ತೆ. ಸೊ ಧನ್ಯವಾದಗಳು ತಮಗೆ. ಯಾವ ಊರಣ? ಬಂಡಾಳನ. ಏನು ವಿಶೇಷ ಇವತ್ತು ಬ್ಲಡ್ ಕೊಡ್ತಾ ಇದ್ದೀರಿ? ಹಾಂ, ಸೊ ಈ ರಕ್ತದಾನದಿಂದ ಸಾಕಷ್ಟು ಜನರ ಜೀವ ಉಳಿಯುತ್ತೆ. ಓಕೆ, ತಾವು ರಕ್ತ ಕೊಡೋದ್ರಿಂದ ಸಾಕಷ್ಟು ಇದಾಗ್ತದೆ. ತುಂಬ ಧನ್ಯವಾದಗಳು. ಈ ಕಡೆ ನೋಡಿ. ಹಂಗೆ ಇರ್ಲಿ. ಜವಾಬ್ದಾರಿ ಇನ್ನೊಬ್ರಿಗೆ
ನಿಮ್ಮ ಕ್ಯಾಮರಾ ಬಂದ್ಬಿಡ್ತಾ ಬರೀ ಸ್ವಲ್ಪ ಹಾಂ ಈಗ ಕ್ಯಾಮರಾ ಸ್ವಲ್ಪ ಹಿಂದಕ್ಕೆ ತಗೊಂಡು ಮೊದಲನೇದಾಗಿ ಇವತ್ತು ಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಅರೇಂಜ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಮೊದಲನೇದಾಗಿ ನನಗೆ ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದ ಜನಕ್ಕೆ ಮತ್ತು ಎಲ್ಲ ಯುವಕರಿಗೆ ಮನಸ್ಪೂರ್ವವಾಗಿ ಭಾಳ ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ಪ್ರೀತಿ, ಇಷ್ಟು ಗೌರವ ಕೊಟ್ಟು ನನಗೆ ಇವತ್ತು ಸ್ವಾಗತ ಮಾಡಿಸ್ಕೊಂಡು, ಯಾಕಂದರೆ ನಾನು 2 ದಿವಸ ಇಲ್ಲಾಂದರೆ ಕೂಡ ಇದೆಲ್ಲ ಮಾಡ್ತಿರೋದು ನನಗೆ ಯುವಕರು ನನಗೆ ಗೊತ್ತಿದ್ದಿಲ್ಲ. ಮೊದಲನೇದಾಗಿ ನಮ್ಮ ಹುಡುಗರು ನಾಗರಾಜ್ ಬಡ್ಲೆಟ್ಕಿ ಇರ್ಬೋದು, ಭರತ್ ಅವ್ರು ಇರ್ಬೋದು, ಮತ್ತು ನಮ್ಮ ಸಂತೋಷು, ಪ್ರೇಮು ಮತ್ತು ದೌಲಾ, ಭಾಳಷ್ಟು ಯುವಕರು ಇಲ್ಲಿ ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಅವರೇ ಅಂದ್ಕೊಂಡು ನನ್ನ ಹುಟ್ಟುಹಬ್ಬ ದಿವಸನೇ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಕೋಬೇಕಂತ ಮಾಡಿದ್ದು ನನಗೆ ಭಾಳ ಖುಷಿ ಆಗ್ತಿದೆ. ನನಗೆ ಒಂದೇ ಖುಷಿ ಅಲ್ಲ, ನಮ್ಮ ತಂದೆಯವರಿಗೆ ಮತ್ತು ನಮ್ಮ ತಾಯಿಯವ್ರಿಗೆ ಕೂಡ ಭಾಳ ಖುಷಿ ಆಯಿತು. ನಮ್ಮ ತಾಯಿಯವರು ಇವತ್ತು ನಾನು ಬಿಡಬೇಕಾದ್ರೆ ಕೂಡ ಹೇಳಿದರು ಮನೆಯಿಂದ, ನಾವು ಎಷ್ಟೇ ಅವರಿಗೆ ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಮ್ಮಿನೇ ಜನಕ್ಕೆ. ಸೊ ದಯವಿಟ್ಟು ಅವ್ರಿಗೆಲ್ಲರಿಗೆ ಪ್ರೀತಿಯಿಂದ ಮಾತಾಡಿಸಿ ಪರವಾಗಿಂದ ಎಲ್ಲರಿಗೆ ಗೌರವ ಕೊಟ್ಟು ಬಾ ಅಂತ ಹೇಳಿದ್ದಾರೆ. ಸೊ ನಾನು ನಮ್ಮ ತಂದೆ, ನಮ್ಮ ತಾಯಿ ಪರವಾಗಿ ಇಡೀ ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರ ಜನಕ್ಕೆ ಕೋಟಿ ಕೋಟಿ ನಮಸ್ಕಾರ ಅಂತ. ಇವತ್ತು ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಬ್ಲಡ್ ಡೊನೇಟ್ ಮಾತ್ರ ಕಾರ್ಯಕ್ರಮ ಇರೋದು, ಬೇರೆ ಯಾವುದಾದ್ರು ಕಾರ್ಯಕ್ರಮ ಆಯೋಜಿಸಿದ್ರೆ? ಇಲ್ಲ, ಇವತ್ತು ಬ್ಲಡ್ ಡೊನೇಷನ್ ಕಾರ್ಯಕ್ರಮದ ಜೊತೆಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಪ್ರಸಾದ ವ್ಯವಸ್ಥೆ ಇಟ್ಕೊಂಡಿದ್ವಿ ಮಧ್ಯಾಹ್ನ ರಾತ್ರಿ. ಹಾಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನ್ಯೂಟ್ರಿಷನ್ ಫುಡ್, ಬ್ರೆಡ್ಡು, ಫ್ರೂಟ್ಸು ಭಾಳಷ್ಟು ವಿತರಣೆ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ನಾವು ಅಂದ್ಕೊಂಡಿದ್ವಿ. ಅದ್ರ ಜೊತೆಗೆ ನಾವು ಹೋದ ವರ್ಷ ಬುಕ್ಸಿಂದ ವ್ಯವಸ್ಥೆ ಗೌರ್ಮೆಂಟ್ ಕಾಲೇಜಲ್ಲಿ ಬುಕ್ಸಿಂದ ಮಾಡಿರ್ಬೋದು ಅಂತ ಅನ್ನೋರೆಲ್ಲ ಗೊತ್ತಿದೆ ನಿಮಗೆಲ್ಲ. ಸೊ ಈ ವರ್ಷ ಕೂಡ ನಾನು ಅದನ್ನೇ ಅಂದ್ಕೊಂಡಿದ್ದೀನಿ. ಸೊ ಈಗ ಇನ್ನೊಂದು 10-15 ದಿವಸದಲ್ಲಿ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಟರ್ಮ್ ಎಕ್ಸಾಮ್, ಫೈನಲ್ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಭಾಳಷ್ಟು ಇನ್ನು ಯುವಕರಿಗೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಸೊ ಏನಂದರೆ ಒಂಥರ ಏನೋ ಒಂದು ಕಡೆ ಖುಷಿ ಆಗ್ತಿದೆ. ಯಾಕಂದರೆ ನಾನು 10-12 ವರ್ಷ ನಾನು ಬರೀ ಹಾಸ್ಟೆಲ್ ಓದಿದ್ದು. ಬರೀ ಹಾಸ್ಟೆಲ್ ಇದ್ದಾಗ ಬರೀ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬಂದು ಈ ಥರ ಒಂದು ಹುಡುಗರ ಜೊತೆ ಇಷ್ಟೆಲ್ಲ ಪ್ರೀತಿ ಗೌರವ ಕೊಟ್ಟಾಗ ನನ್ನ ಮನಸ್ಸಲ್ಲಿ ಏನಂದರೆ ಯಾವತ್ತೂ ನಾನು ಏನು ಅಂದ್ಕೊಳ್ತೀನಿ ಅಂದರೆ ನನ್ನ ಪರವಾಗಿ, ನಮ್ಮ ತಂದೆಯವ್ರ ಪರವಾಗಿ, ನಮ್ಮ ಅಮ್ಮವ್ರ ಕಡೆಯಿಂದ ಎಷ್ಟೇ ನಾವು ಹೆಲ್ಪ್ ಮಾಡಿದ್ರು ಕೂಡ ಅದಕ್ಕಿಂತ 1% ಜಾಸ್ತಿನೇ ನಾನು ಮಾಡ್ತೀನಿ ಅಂತ ಕೂಡ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಭಾಳಷ್ಟು ಅಶೋಕ್ ಅವರು ಅಭಿಮಾನ ಬಳಗ ಹೊಂದಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಅದ್ರ ಸೊ ಅದಕ್ಕೆ ನಿಮ್ಮ ಹತ್ರನೇ ಉತ್ತರ ಇರ್ಬೋದು. ಯಾಕಂದರೆ ನಾವು ಅಷ್ಟು ಸೇವೆ ಮಾಡಿದ್ದೀವಿ. ಪಬ್ಲಿಕ್ ಅಂದರೆ ಸಾಮಾನ್ಯ ಕೇಕ್ ಕಟ್ ಮಾಡೋದು ಅದು ಇದು ಅಂತಾರೆ, ಬಟ್ ಇದು ರಕ್ತದಾನ ಇದೆಲ್ಲ ಕಾನ್ಸೆಪ್ಟ್ ಹೇಗೆ ಈಗ ಒಳ್ಳೆ ಕ್ವಶನ್ ಅದು. ಅದಕ್ಕೆ ಉತ್ತರ ಭಾಳಷ್ಟು ಆನ್ಸರ್ಸ್ಗಳಿದೆ. ಬಟ್ ಶಾರ್ಟಲ್ಲಿ ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಒಬ್ಬ ಎಜುಕೇಟೆಡ್ ಆಗಿ ನಾನು ಡಬಲ್ ಡಿಗ್ರಿ ಮಾಸ್ಟರ್ಸ್ ಮಾಡಿದ್ದೀನಿ. ಸೊ ಬರೀ ಹೆಸ್ರಿಗೆ ಒಂದೇ ಇರಬಾರ್ದಂತ, ಆ ಹೆಸ್ರಿಗೆ ಒಂದು ತಕ್ಕಾಗೆ ಅದಕ್ಕೇನೇ ಮಾಡಬೇಕಂದ್ರೆ ನಾನು ರಕ್ತದಾನ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಈ ಒಂದು ಕಾರಣ, ಉದಾಹರಣೆ ಅಂತ ಕೂಡ ನಾನು ಹೇಳಿದ್ದೆ. ಅಶೋಕ್ ಅವರೇ, ನಿಮ್ಮದು ಎಜುಕೇಷನ್ ಕಂಪ್ಲೀಟ್ ಆಯಿತಾ? ಎಸ್, ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಿದೆ. ಎಲ್ಲಿ? ನಾನು ಮಾಸ್ಟರ್ಸ್ ಲಂಡನ್ದಲ್ಲಿ ಮಾಡಿದ್ದೀನಿ. ಡಬಲ್ ಡಿಗ್ರಿ ಪೊಲಿಟಿಕಲ್ ಸೈನ್ಸಲ್ಲೇ ಮಾಡಿದ್ದೀನಿ. ಸೊ ಮಾಡಿ ಒಂದು 3 ವರ್ಷ ಆಯಿತು. ನಾನು 3 ವರ್ಷ ಆಯಿತು. 3 ವರ್ಷ ಆಯಿತು. ಈಗ ಮೊನ್ನೆ ಎಲೆಕ್ಷನ್ ನಿಂತ್ಕೊಂಡಿದ್ರಿ ಕಾಂಗ್ರೆಸ್ ಯುವ ಅಧ್ಯಕ್ಷರು ಅಂತೇಳಿ, ಏನಾಯ್ತು? ಸೊ ಮೊನ್ನೆ ಅದೇ ಎಲ್ಲ ಗೊತ್ತು ಹೇಗೆ ನಡೀತು ಅಂತ? ಅದೆಷ್ಟು ಹೇಳಿದ್ರೂ ಕಮ್ಮಿನೇ. ಯಾಕಂದ್ರೆ ನಿಮ್ಮ ಜನ ಅಲ್ಲ, ವೆರಿ ಫಸ್ಟ್ ಟೈಮ್ ಕಾಂಪಿಟೇಷನ್ ಅಲ್ಲ ನಿಮ್ದು. ಏನಂದ್ರೆ ಭಾಳ ಖುಷಿ ಆಯಿತು. ನಮ್ಮ 5 ಕ್ಷೇತ್ರದಲ್ಲಿ, ನಮ್ಮ ವಿಜಯನಗರ, ನೂತನ ವಿಜಯನಗರದಲ್ಲಿ ನನಗೆ ಈ ಒಂದು ಪಕ್ಷದಿಂದ ನನಗೆ ಒಂದು ಭಾಳಷ್ಟು ಪ್ರೋತ್ಸಾಹ ಕೊಟ್ಟು ಯುವಕರು ನನಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಹಡಗಲಿಯಿಂದ, ಹರಪನಹಳ್ಳಿಯಿಂದ, ಕೂಡ್ಲಿಗಿಂದ, ಹೊಸಪೇಟೆಯಿಂದ ಮತ್ತು ನಮ್ಮದು ಅಗ್ರಿಬೊಮ್ಮನಹಳ್ಳಿಯಿಂದ. ಸೊ ಭಾಳಷ್ಟು ಯುವಕರು ನನಗೆ ಸಪೋರ್ಟ್ ಮಾಡಿದ್ದಾರೆ. ನಿಮಗೆ ನಾನು ಹೇಳ್ಬೇಕಂದ್ರೆ ನನಗೆ ಟೋಟಲ್ ನನಗೆ ವೋಟ್ ಆಗಿರೋದು 1,12,000 ಜನ ನನಗೆ ಮೆಂಬರ್ಶಿಪ್ ಮಾಡಿದ್ದಾರೆ. ಸೊ ಇದೆಲ್ಲ ನನ್ನ ಯುವಕರ ಪರವಾಗಿಂದನೇ ನಾನು ಇವತ್ತು ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ ಅಂದರೆ, ಸೊ ಅದೆಲ್ಲ ಯುವಕರ ಪರವಾಗಿ. ಸೊ ಯಾಕೆ ಇಷ್ಟು ಮಟ್ಟಿಗೆ ಹೆಲ್ಪ್ ಮಾಡಿದ್ದಾರೆ ಅಂದರೆ, ಇದು ನಾನು 1 ವರ್ಷದಿಂದ 2 ವರ್ಷದಿಂದ ಅಲ್ಲ, ನಾನು 2018ರಿಂದ ನಮ್ಮ ತಂದೆಯವ್ರ ಜೊತೆ ಇದ್ದು, ನಮ್ಮ ತಂದೆಯವ್ರ ಜೊತೆ ನಾನು ಕ್ಯಾನ್ವಾಸಿಂಗ್ ಮಾಡಿರ್ಬೋದು. ಅವಾಗಿನ 18 ವರ್ಷ ಇತ್ತು ನನಗೆ, ಇವತ್ತು ನಾನು 26 ವರ್ಷ. ಸೊ ಏನಂದರೆ ಎಷ್ಟು ವರ್ಷ ಆಯಿತು ಈಗ ಆಲ್ರೆಡಿ? 8 ವರ್ಷ ಆಯಿತು. ಸತತ 8 ವರ್ಷದಿಂದ ನಾನು ಕ್ಷೇತ್ರದಲ್ಲಿದ್ದು, ನಮ್ಮ ಹುಡುಗರ ಜೊತೆ ಇದ್ದು, ಅವರಲ್ಲಿ ಸ್ಪೋರ್ಟ್ಸಲ್ಲಿ ಇರ್ಬೋದು, ಎಜುಕೇಷನಲ್ಲಿ ಇರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇತ್ತು. ಸೊ ಅದನ್ನೆಲ್ಲ ನಾನು ಕಷ್ಟಪಟ್ಟು ಆ ಒಂದು ಯೂತ್ ಕಾಂಗ್ರೆಸ್ ಪ್ಲಾಟ್ಫಾರ್ಮ್ ನನಗೆ ಸಿಕ್ಕಿದ್ದು. ಯೂತ್ ಕಾಂಗ್ರೆಸ್ ಅಲ್ಲಿ ಈಗ ನಿಮ್ಮ ಯೋಜನೆಗಳು ಏನಾದ್ರು ಇದಾವ? ಯೂತ್ ಕಾಂಗ್ರೆಸ್ ಏನಾದ್ರು ಮಾಡ್ಬೇಕಂತಿದೆ? ಡೆಫಿನೆಟ್ಲಿ ಸರ್. ಯೂತ್ ಕಾಂಗ್ರೆಸ್ ಬಂದಾಗ ಏನಾಗುತ್ತೆ ಅಂದರೆ, ಯೂತ್ ಕಾಂಗ್ರೆಸ್ ಅಂದಾಗ ಅದು ಪ್ರೋಟೋಕಾಲ್ ಪ್ರಕಾರ ನಮ್ಮ ಪಾರ್ಟಿ ಕಾರ್ಯಕ್ರಮ ಏನಿದೆ ಅದನ್ನೆಲ್ಲ ನಾನು ಫಾಲೋ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಮುಖಂಡರು ಏನಿದ್ದಾರೆ, 5 ಜಿಲ್ಲೆಯಲ್ಲಿ ನಮ್ಮ ಮುಖಂಡರು ಏನಿದ್ದಾರೆ, ಮತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಮುಖಂಡರು ನಾವೇನಿದ್ದೀವಿ, ಭಾಳಷ್ಟು ಒಂದು ಯುವಕರಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಏನು ಕಾರ್ಯಕ್ರಮ ಅಂದರೆ, ಇದು ಫಸ್ಟ್ ಆಫ್ ಆಲ್ ಏನಾಗ್ತಿದೆ ಅಂದರೆ, ನಮ್ಮ ಯುವಕರಿಗೆ ಎಲ್ಲರೂ ಜಾಬ್ದೊಂದು ಭಾಳಷ್ಟು
ಉದ್ಯಮದ್ದು ಭಾಳ ಸಮಸ್ಯೆ ಆಗ್ತಿದೆ. ಅದಕ್ಕೆ ಏನೋ ಒಂದು ಪರಿಹಾರ ಮಾಡಲೇಬೇಕು. ಇದ್ರದ್ದು ಯಾಕೆ ನಾನು ಅಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಿದ್ದೀನಿ ಅಂದರೆ, ನಮಗೆ ನಮ್ಮ ಲೇಬರ್ ಮಿನಿಸ್ಟರ್ ನಮಗೆ ದಾದಾ ಅಂತ ನನ್ನ ಮನಸ್ಸಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಈ ಕಾಲದಲ್ಲಿ ನಿಂತಿದ್ದೀನಿ ಅಂದರೆ ನಮಗೆ ಸಂತೋಷ ಅಂಕಲೇ ನಮಗೆ ಕಾರಣ. ನಮ್ಮ ತಂದೆಯವರು ಕೂಡ ಇರ್ಬೋದು, ನಾವು ಇರ್ಬೋದು, ನಮ್ಮ ಇಡೀ ಕುಟುಂಬ ನಾವು ಇಷ್ಟು ಮಟ್ಟಿಗೆ ನಮ್ಮ ತಂದೆಯವರು ಬೆಳೆಯೋಕ್ಕೆ ಅಂದರೆ ಆ ಭಗವಂತಯಿಂದ ಮತ್ತು ನಮ್ಮ ಸಂತೋಷ ಅಂತ ಮತ್ತು ಸಿದ್ದರಾಮಯ್ಯರಿಂದ ಕಾರಣ. ಸೊ ನಾವು ಭಾಳಷ್ಟೊಂದು ಯುವಕರಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಏನು ಕಾರ್ಯಕ್ರಮ? ಉದ್ಯಮ ಬಂದಾಗ ಒಂದು ಜಾಬ್ಸ್ ಒಂದಿರ್ಬೋದು, ಎಜುಕೇಷನ್ ಒಂದಿರ್ಬೋದು, ಸ್ಪೋರ್ಟ್ಸ್ ಒಂದಿರ್ಬೋದು. ಸೊ ಇಷ್ಟೆಲ್ಲ ನನ್ನ ಮನಸ್ಸಲ್ಲಿದೆ. ನನಗೇನಿಲ್ಲ ಸರ್, ನಿಮ್ಮ ಮಾಧ್ಯಮದ ಪರವಾಗಿ ನಾನು ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಎಲ್ಲ ಯುವಕರು ನಿಮಗೇನಾದ್ರು ಸಮಸ್ಯೆ ಇದ್ದರೆ ದಯವಿಟ್ಟು ನಾವು ಒಂದು ಒಳ್ಳೆ ಕಮಿಟಿ ಮಾಡಿ, ಒಂದೊಳ್ಳೆ ಡಿಸ್ಕಷನ್ ಮಾಡಿ, ಮುಂದೆ ಬರ್ಕೊಂಡು ಏನಂದ್ರೆ ಒಂದು ಸಭೆ ಮಾಡಿಕೊಂಡು ಚೆನ್ನಾಗಿ ಒಳ್ಳೆ ಮಾಡ್ಕೋಬೇಕು. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಯಾವುದೇ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡು ನಾನು ಇದನ್ನೇನು ಮಾಡ್ತಾ ಇಲ್ಲ. ಯಾಕಂದರೆ ಜನರದ ಆಶೀರ್ವಾದ ನಮ್ಮ ತಂದೆಯವರು ಅಷ್ಟು ಬೆಳೆದಿದ್ದಾರೆ. ನನಗೆ ನಮ್ಮ ತಂದೆಯವರು ರಾಜಕೀಯದಲ್ಲಿದ್ದರೆ ನನಗೆ ಭಾಳ ಖುಷಿ. ನಾನು ಅವ್ರ ಜೊತೆ ಇದ್ದು ಸೋಷಿಯಲ್ ಸರ್ವಿಸ್ ಮಾಡಿಕೊಂಡು ಹುಡುಗರಿಗೆ ಏನಾದರೂ ಒಂದು ಕೊಡಬೇಕಂತ ಒಂದು ಆಸೆ ಇದೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ. ಲಾಸ್ಟ್ ಟೈಮ್ ಇಂಗ್ಲೀಷ್ ಬುಕ್ಸ್ ಕೊಟ್ಟಿದ್ದೆ. ನೀವೆಲ್ಲ ನೀವು ಇದ್ದಿರಬೇಕು. ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ 40% ಹುಡುಗರು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಿದ್ರು. ನಮ್ಮ ಬುಕ್ಸ್ ಕೊಟ್ಟಿದ್ದಾದ್ಮೇಲೆ 68% ಜನ ಇವತ್ತು ಇಂಗ್ಲೀಷಲ್ಲಿ ಪಾಸ್ ಆಗಿದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ನಮ್ಮ ಇಂಗ್ಲೀಷ್ ಟೀಚರ್ಸ್ ಅಗ್ರಿಬೊಮ್ಮನಹಳ್ಳಿಯಲ್ಲಿ ಮತ್ತು ಭಾಳಷ್ಟು ಟೀಚರ್ಸ್ ಜೊತೆ ನಾನು ಕಮಿಟಿದಲ್ಲಿ ಸೇರ್ಕೊಂಡು ಮಾಡಿದ್ದಕ್ಕೆ ಇವತ್ತು ಆ ಒಂದು ರಿಸಲ್ಟ್ ಬಂದಿದೆ. ಸೊ ಅದೊಂದು ಹೇಳ್ತೀನಿ. ಈಗ ಹೋದ್ಸಲ ನೀವು ಬ್ಲಡ್ ಕ್ಯಾಂಪ್ ಮಾಡಿದಾಗ ನಾವು ಸೋತ್ರೂ ಗೆದ್ರೂ ಇದೇ ಊರಲ್ಲಿ ಇದ್ಕೊಂಡ್ಬಿಟ್ಟು ಸೇವೆ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಪ್ರಕಾರ ಇವತ್ತು ಬ್ಲಡ್ ಕ್ಯಾಂಪ್ ಮಾಡ್ಕೊಂಡಿದ್ದೀರಾ? ಡೆಫಿನೆಟ್ಲಿ ಸರ್. ಏನಂದರೆ ಹಳೆದನ್ನು ಜಾಸ್ತಿ ಮಾತಾಡೋದು, ಹಳೆದನ್ನು ಜಾಸ್ತಿ ಕ್ವೆಶ್ಚನ್ ರಿಪೀಟ್ ಮಾಡಿ ಹೇಳಿ. ಅದೇ ಈಗ ಹೋದ್ಸಲ ಹಂಗೆ ಹೇಳಿದ್ರಲ್ಲ, ಹೋದ್ಸಲ ಬ್ಲಡ್ ಕ್ಯಾಂಪ್ ಮಾಡಿದಾಗ ನಾವು ಸೋತ್ರೂ ಗೆದ್ರೂ ಇಲ್ಲೇ ಸೇವೆ ಮಾಡ್ತೀವಿ, ಮತ್ತು ನಮ್ಮ ಜನ್ಮ ದಿನಾಚರಣೆ ಇಲ್ಲೇ ಆಚರಿಸ್ಕೊಂತೀವಿ ಅಂತ ಹೇಳಿದ್ರು ನೀವು. ಏನಂದರೆ ಹಳೇದನ್ನು ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಎಲ್ಲ ಗೊತ್ತಿರೋ ವಿಷಯನೇ. ಬಟ್ ಏನಿಲ್ಲ, ಏನಂದರೆ ನಮಗೂ ಒಂದು ಒಳ್ಳೆ ಪಾಠ ಏನಂದರೆ ಅದನ್ನು ನಾವು ಒಂದು ತಿದ್ಕೋಬೇಕು. ಒಂದು ಸ್ಪೋರ್ಟಿವ್ ಆಗಿ ನಮ್ಮ ಮನೆಯಲ್ಲಿ ನಾವು ನಮ್ಮ ತಂದೆಯವರು ಇರ್ಬೋದು, ನಾನಿರ್ಬೋದು, ನಾನೊಬ್ಬ ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಪ್ಲೇಯರ್ ಇದ್ದೀನಿ. ನಾನು ಏನೇ ಒಂದು ಇದ್ರೂ ಕೂಡ ನಾನು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀನಿ. ಸೊ ನಾನು ಆ ರಿಸಲ್ಟ್ ಕೂಡ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀನಿ. ಅದನ್ನು ನಾನು ಸೋಷಿಯಲ್ ಸರ್ವಿಸ್ನ ನಾನು ಕಂಬೈನ್ ಮಾಡೋಣ. ರಾಜಕೀಯನೇ ಇರುತ್ತೆ. ಜನ ಸೇವೆ ಮಾಡಬೇಕಾದ್ರೆ ಜನ ಸೇವೆ ಯಾವತ್ತೂ ನಾನು ಮಾಡ್ತೀನಿ ಅಂತ ಕೂಡ ಹೇಳೋಕ್ಕೆ ಇಷ್ಟ. ನಿಮ್ಮ ತಂದೆಯವರು ಸೋತರು ಕೂಡ ಈಗ CM ಅವ್ರ ಹಿಂದೆನೇ ಇರ್ತಾರೆ, ಅಂದರೆ ಚೆನ್ನಾಗಿ ಕೆಲಸ ಮಾಡ್ಬೋದಂತ. ಹಿಂಗಾಗಿ ಏನಾದರೂ ಯೋಜನೆಗಳು ಮತ್ತೆ ಹಾಕ್ಕೊಂಡಿದ್ದೀರಾ ಹೇಗೆ ಇಲ್ಲಿ ಕ್ಷೇತ್ರದಲ್ಲಿ? ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಖಂಡಿತ. ಏನಂದರೆ ಈಗ ನಮ್ಮ ಮೊನ್ನೆ ಇಡೀ ನಮ್ಮ ಕೊಟ್ಟೂರದಲ್ಲಿರ್ಬೋದು, ಮರಮನಹಳ್ಳಿದಲ್ಲಿರ್ಬೋದು, ಅಗ್ರಿಬೊಮ್ಮನಹಳ್ಳಿ ಪಟ್ಟಣ ಪಂಚಾಯತ್ ಯಾರ್ದಾಗಿದೆ? ನಮ್ಮದೇ ಆಗಿರೋದು, ಕಾಂಗ್ರೆಸ್ ಪಕ್ಷದಿಂದನೇ ಆಗಿರೋದು. ಸೊ ನಮ್ಮ ಮೂರು ಟೌನ್ದಲ್ಲಿ ಪುರಸಭೆಯವರು ಖಂಡಿತ ನಮ್ಮ ತಂದೆಯವ್ರ ಜೊತೆ ಸೇರಿ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಆಲ್ರೆಡಿ ನಾನು ಫೇಸ್ಬುಕ್ಕಲ್ಲಿ ಬಹಳಷ್ಟು ನೋಡ್ತಾ ಇದ್ದೀನಿ. ಒಳ್ಳೆ ಕಾರ್ಯಕ್ರಮ ನಡೀತದೆ, ಒಳ್ಳೆ ನಮ್ಮ ಸೇವೆಗಳು ಮಾಡ್ತಿದ್ದಾರೆ. ಮೊದಲೇ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಉಪಾಧ್ಯಕ್ಷರು ಇದ್ದಾರೆ, ಎಲ್ಲ ನಮ್ಮ ಕೌನ್ಸಿಲರ್ ಮೆಂಬರ್ಸು ಇದ್ದಾರೆ. ಭಾಳ ಖುಷಿ ಆಗ್ತಿದೆ. ಏನಂದರೆ ತಂದೆಯವರು ಅಷ್ಟು ಬ್ಯುಸಿ ಕಾರ್ಯಕ್ರಮ ಇಟ್ಕೊಂಡು ವಿದೇಶದಲ್ಲಿರ್ಬೋದು, ಎಲ್ಲೋ ಡೆಲ್ಲಿದಲ್ಲಿದ್ದಾಗ ಕೂಡ ಅಷ್ಟೇ ಬೆಂಗಳೂರಲ್ಲಿ ಜಾಸ್ತಿ ಇದ್ರೂ ಕೂಡ ಅವ್ರ ಪರವಾಗಿ ನಮ್ಮ ಮುಖಂಡರು ಇವತ್ತೆಲ್ಲ ಒಗ್ಗಟ್ಟಲ್ಲಿ ಇದು ಮಾಡ್ತಿರೋ ಭಾಳ ಖುಷಿ ಆಗ್ತಿದೆ. ಸೊ ಇದೇ ಥರ ಮುಂದೆ ಹೋಗ್ತಾ ಇರಲಿ, ಎಲ್ಲದಕ್ಕೂ ಒಳ್ಳೇದೇ ಆಗುತ್ತೆ ಅಂತ ಕೂಡ ನಾನು ಬಯಸ್ಕೊಂಡಿದ್ದೀನಿ. ಯಾವತ್ತೂ ಒಳ್ಳೇದೇ ಆಗುತ್ತೆ. ಯುವಕರು ಕೂಡ ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕೂ ಒಂದು ಒಳ್ಳೆ ಕಾಲ ಸಮಯ ಇರುತ್ತೆ. ಸೊ ಒಂದು ಒಳ್ಳೆ ಕಾಲ ಸಮಯ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗಿದೆ ಬರ್ತ್ಡೇ ಆಚರಣೆ ಇವತ್ತು? ಚೆನ್ನಾಗಿದೆ. ಏನೋ ಒಂದು ಡಿಫ್ರೆಂಟಾಗಿ ಅನಿಸ್ತಾ ಇದೆ. ನಾನು ಬೆಳಗ್ಗೆ ಅಯ್ಯಪ್ಪ ಸ್ವಾಮಿ ಟೆಂಪ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು, ನಮ್ಮ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು, ನಮ್ಮ ತಾವೊಂದು ಆಶೀರ್ವಾದ ತಗೊಂಡು ಜನರ ಮಧ್ಯೆ ಬಂದು ಈ ಥರ ಮಾಡ್ತಿರೋದು ಭಾಳ ಖುಷಿ ಆಗ್ತಿದೆ. ಮುಂದಿನ ವರ್ಷ ಕೂಡ ಇದೇ ಮಾಡೋಣ. ಬಟ್ ಏನಂದರೆ ಬ್ಲಡ್ ಕ್ಯಾಂಪ್ ಜೊತೆ ಇನ್ನೂ ಬೇರೆಷ್ಟು ಕಾರ್ಯಕ್ರಮ ಇಟ್ಕೋಬೇಕು. ಅದಕ್ಕೇನೆಂದರೆ ನೀವೆಲ್ಲ ನಮ್ಮ ಹತ್ರ ಬಂದು ಸಪೋರ್ಟ್ ಮಾಡಿದರೆ, ನೀವೆಲ್ಲ ಒಂದು ಡಿಸ್ಕಷನ್ ಮಾಡಿದರೆ, ನನಗೇನೆಂದರೆ ಯು ಆಲ್ ಆರ್ ಎಜುಕೇಟೆಡ್, ಯು ಶುಡ್ ಆಲ್ ಕಮ್ ವಿತ್ ಅಸ್, ಯು ಆಲ್ ಶುಡ್ ಸಿಟ್ ಟುಗೆದರ್, ಯು ಶುಡ್ ಡೂ ಅ ಪಬ್ಲಿಕ್ ಸರ್ವಿಸ್ ಅಂತ ಕೂಡ ಹೇಳೋಕ್ಕೆ. ಆಸ್ ಐ ಸೆಡ್, ವಿಲ್ ಕೀಪ್ ಪಾಲಿಟಿಕ್ಸ್ ಅಸೈಡ್, ವಿಲ್ ಡೂ ಸೋಷಿಯಲ್ ಸರ್ವಿಸ್. ಥ್ಯಾಂಕ್ ಯು. ಬ್ಲಡ್ ಡೊನೇಟ್ ಮಾಡಿದ್ರೆ ಹೇಗೆ ಅನಿಸ್ತು? ಏನಿತ್ತು ಆಚರಣೆ ಎಲ್ಲ, ಬರ್ತಡೇ ಆಚರಣೆ ಎಲ್ಲ ಹೇಗೆ ಅನಿಸ್ತು? ಈ ಭಾಗದ ಆರಾಧ್ಯ ದೈವ ಗುರು ಕುಟುಂಬೇಶ್ವರ ಮನದಾಳದಲ್ಲಿ ನೆಲೆಸಿಕೊಂಡು ಇವತ್ತೇನು ನಮ್ಮ ಶ್ರೀ ರಾಜ್ಯದ KMF ರಾಜ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಭೀಮಾನಾಯ್ಕ ಸರ್ ಅವರ ಸುಪುತ್ರನಾದ, ಅವರಂತೆ ಜನರಲ್ಲಿ ಬೆರೆತು ಅವರ ಒಡನಾಡಿಯಾಗಿ ಇವತ್ತೇನು 26ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಅಶೋಕ್ ಭೀಮಾನಾಯ್ಕ ಸರ್ ಅವರಿಗೆ ಮೊದಲನೇ ಮಟ್ಟದಾಗಿ ಶುಭಾಶಯನ್ನು ಕೋರುತ್ತಾ, ಏನು ಅದೇನಂತಾರಲ್ಲ
ಬ್ಲಡ್ನಲ್ಲೇ ಇರುತ್ತಂತೆ, ಅವರವರು ಆ್ಯಟಿಟ್ಯೂಡ್ಸ್ ತೋರಿಸ್ತಾ ಇದ್ದಾರಂತಲ್ಲ. ಅದೇ ರೀತಿಯಾಗಿ ಸನ್ಮಾನ್ಯ ಭೀಮನಾಯಕ್ ಅವರ ಕ್ಷೇತ್ರದ ಜನರ ಒಳಿತಿಗಾಗಿ ಏನೇನು ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ ಅಂತೇಳಿ ಇಡೀ ಕ್ಷೇತ್ರ ಜನತೆಗೆ ಗೊತ್ತು. ಅದೇ ರೀತಿಯಾಗಿ ಸರಳವಾಗಿ ದೊಡ್ಡ ದೊಡ್ಡ ಮಕ್ಕಳೆಲ್ಲ ಇಲ್ಲ ಅಲ್ಲಿ ಬರ್ತಡೇ ಇಲ್ಲಿ ಬರ್ತಡೇ ಮಾಡ್ಕೊಂಥ ಸ್ಟಾರ್ ಹೋಟ್ಲ್ಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತು ಸರಳವಾಗಿ 4 ಜನರಿಗೆ ಉಪಯೋಗ ಆಗಬೇಕು, 4 ಜನರಿಗೆ ಸೇವೆ ಕೊಡಬೇಕು ಅಂತೇಳಿ ಮನದಾಳದಲ್ಲಿ ಇಟ್ಕೊಂಡು ಅವರ ಸ್ನೇಹಿತರ ಒಗ್ಗೂಡಿ ಏನು ಬ್ಲಡ್ ಕ್ಯಾಂಪ್ ಮಾಡ್ತಾ ಇದ್ದಾರೆ, ಅವರಿಗೆ ಮೊದಲನೇ ಬಾರಿಗೆ ಅವರಿಗೆ ಧನ್ಯವಾದನ ಹೇಳ್ತಾ ಇದ್ದೀನಿ. ಏನು ಆಕ್ಸಿಡೆಂಟ್ಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬ್ಲಡ್ಡು ಅವಶ್ಯಕತೆ ಇರುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ, ರಕ್ತದಾನ ಕಾರ್ಯಕ್ರಮ ಮಾಡ್ತಾ ಇರೋದು ಅಶೋಕ್ ನಾಯ್ಕ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವ್ರು ಹೇಳಿದ್ರು ಪುರಸಭೆ ನಮ್ದಾಗೈತೆ ಅಂತೇಳಿ, ಹಂಗಾಗ್ಬಿಟ್ಟು ಅವ್ರಿಗೆ ಎಷ್ಟು ಸಪೋರ್ಟಿವ್ ಆಗಿರ್ತೀರಿ, ಅವ್ರೇನು ಎಲ್ಲ ಕೆಲಸ ಮಾಡಿದ್ವಿ. ಅವರು ಸನ್ಮಾನ್ಯ ಶ್ರೀ KMF ಅಧ್ಯಕ್ಷರಾದಂಥ ಭೀಮನಾಯಕ್ ಅವರ ಮಾರ್ಗದರ್ಶನದಲ್ಲಿ ಸರ್ವ ಸದಸ್ಯರುಗಳನ್ನು ಒಳಗೊಂಡು ನಮ್ಮ ನಾಯಕರು ಹೇಳ್ಬಿಟ್ಟಿದ್ದಾರೆ ಆಗಲೇ, ಆಯಿತು ರಾಜಕೀಯ ಎಲೆಕ್ಷನ್ ಬಂತು, ಆಯಿತು ಮುಗಿದೋಯ್ತು, ನೆಕ್ಸ್ಟ್ ನೀವೇನು ಬಾಡಿ ಇಲ್ಲಿದ್ದೀರಲ್ಲ 23 ಜನ ಒಳಗೊಂಡು ಸರ್ವಾಂಗೀಣ ಪುರಸಭೆಯೇ ಏನು ಅಭಿವೃದ್ಧಿ ಮಾಡಬೇಕು ಆ ಅಭಿವೃದ್ಧಿ ಮಾಡಿರಿ, ಇದರಲ್ಲಿ ಪಕ್ಷಭೇದ ಮರೆತು ಬೊಮ್ಮನಹಳ್ಳಿ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ರಿ ಅಂತೇಳಿ ನಮ್ಮ ನಾಯಕರು ಹೇಳಿದ್ದಾರೆ. ಅದೇ ಮಾರ್ಗದರ್ಶನದಲ್ಲಿ 23 + 5 ನಾಮನಿರ್ದೇಶನ ಜೊತೆಗೆ ಒಳಗೂಡಿ ನಾವೇನು ಮಾತಾಡೋದಕ್ಕಿಂತ ನಮ್ಮ ಕೆಲಸಗಳೇ ಮಾತಾಡ್ಬೇಕಂತೇಳಿ ಜನರು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಸಪೋರ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಅವರೆಲ್ಲ ಆಶೀರ್ವಾದ, ನಮ್ಮ ರಾಜ್ಯ ಅಧ್ಯಕ್ಷರಾದ ಆಶೀರ್ವಾದ, ಸನ್ಮಾನ್ಯ ಮುಖ್ಯಮಂತ್ರಿ ಆಶೀರ್ವಾದದಿಂದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬೊಮ್ಮನಹಳ್ಳಿ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕಂತೇಳಿ ಅಲ್ಲಿ ತುದಿಗಾಲಿನಲ್ಲಿ ನಿಂತು ಎಲ್ಲ ಸರ್ವ ಸದಸ್ಯರುಗಳ ಒಳಗೂಡಿ ಮಾಡ್ತಾ ಇದ್ದೀವಿ, ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಅಧ್ಯಕ್ಷರು ಎಲ್ಲಿ ಬೆಂಗಳೂರಲ್ಲಿ ಇದ್ದರೂ ಕೂಡ ಬೊಮ್ಮನಹಳ್ಳಿ ಜನರಿಗೆ ಒಳ್ಳೆಯದಾಗಬೇಕಂತೇಳಿ ಎಲ್ಲ ಸಮಾಜದ ಒಳಿತಿಗಾಗಿ ಶಾದಿ ಮಾಲ್ಗೆ ಇರ್ಬೋದು, ಆಮೇಲೆ ಕನಕ ಭವನಕ್ಕೆ ಇರ್ಬೋದು, ಆಮೇಲೆ ವಾಲ್ಮೀಕಿ ಭವನಕ್ಕೆ ಇರ್ಬೋದು, ಅವರ ಅಭಿವೃದ್ಧಿ ಮಾಡೋದು ಅವರು ಮಾತಾಡೋದಕ್ಕಿಂತ ಕೆಲಸಗಳಲ್ಲಿ ತೋರಿಸ್ಕೊಡ್ತದೆ ಅಂತೇಳಿ ಈ ಮಾತಿಗೆ ಹೇಳ್ತಾ ಇದ್ದಾರೆ. ಈ ಕಡೆ ಬರ್ರಿ, ಈ ಕಡೆ ಸ್ವಲ್ಪ ಅಡ ಈ ಕಡೆ ಬರೋಣ ಸ್ವಲ್ಪ. ಅಶೋಕ್ ಹತ್ರ ಬರ್ರಿ. ರೈಟ್ ಬರ್ಡೇ ಬಗ್ಗೆ ಅವ್ರಿಗೆ ವಿಶ್ ಮಾಡ್ಬಿಡ್ರಿ. ಎಲ್ರಿಗೂ ನಮಸ್ಕಾರ. 26ನೇ ವರ್ಷದ ನಮ್ಮ ಅಶೋಕನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದರ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಎಲ್ಲ ಯುವಕರದು ಇಟ್ಕೊಂಡಿರೋದು ಇದು ನಿಜವಾಗ್ಲೂ ಸಂತೋಷ ಪಡುವಂಥ ವಿಚಾರ. ಯಾಕಂದರೆ ಇದು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡೋದಂದರೆ ತುಂಬ ಕಷ್ಟಕರವಾದಂಥ ಕೆಲಸ. ಯಾರಿಗಾದರೂ ಆ್ಯಕ್ಸಿಡೆಂಟ್ ಆದರೆ ಕರೆದ್ವಿ ಅಂತಂದರೆ ಸಿಗೋದು ಭಾಳ ಕಷ್ಟ. ಆಟೋದವ್ರಿಗೆ ಫೋನ್ ಮಾಡ್ತೀವಿ, ಅಯ್ಯಪ್ಪ ಸ್ವಾಮಿ ಭಕ್ತಿಗಳಿಗೆ ಫೋನ್ ಮಾಡ್ತೀರಿ, ಏನು ಯುವಕರು ಏನೋ ಇದ್ದಾರೆ, ಯುವಕ ಟೀಮ್ಗಳು ಒಂದು 4-5 ಟೀಮ್ಗಳು ಇದ್ದಾವೆ, ನಮಗೆ ಪರಿಚಯ ಇರ್ತವೆ. ಅಂಥ ಮಕ್ಕಳಿಗೆ ನಾವು ಫೋನ್ ಮಾಡ್ತೀವಿ, ಬ್ಲಡ್ ಬೇಕಪ್ಪ, ನಮ್ಮ ಹೆಣ್ಮಕ್ಳು ಹೆರಿಗೆ ಟೈಮ್ನಾಗ ಬ್ಲಡ್ ಬೇಕಪ್ಪ, ಯಾರಿಗಾರು ಆ್ಯಕ್ಸಿಡೆಂಟ್ ಆತಪ್ಪ ಅಂತಂದರೆ ಬ್ಲಡ್ ಬೇಕಪ್ಪ ಅಂತಂದು ಕೇಳ್ತಾ ಇರ್ತೀವಿ. ಮೊನ್ನೆ ತಾನೇ ಇದು ನಿಜವಾಗ್ಲೂ ನಡೆದಿದ್ದು. ಅವಳಿ 2 ಮಕ್ಕಳು ಅದು ಎಲ್ಲಿ ಹೊಸಪೇಟೆಯಲ್ಲಿ ಬೆಣ್ಕಲ್ಲಿಂದ ಕರ್ಕೊಂಡೋಗಿದ್ವಿ. ಅಲ್ಲಿ ಬ್ಲಡ್ ಬೇಕಾಯಿತು. ತಕ್ಷಣ ಅಲ್ಲಿ ಒಂದು ಯಂಗ್ ಗ್ರೂಪ್ ಅಂತೇಳಿ ನಮ್ಮದು ಒಂದು ಅಶೋಕನ ಗ್ರೂಪೇ ಒಂದು ಹೊಸಪೇಟೆಯಲ್ಲಿದೆ. ಆ ಯಂಗ್ ಗ್ರೂಪಿಗೆ ನಾವು ಒಂದು ಮೆಸೇಜ್ ಹಾಕಿದೆ. ತಕ್ಷಣ 10 ಹುಡುಗರು ಬಂದರು. ಅಲ್ಲಿ 2 ಮಕ್ಕಳು 2 ಹುಡುಗರು ಬ್ಲಡ್ ಕೊಟ್ಟರು. ಒಂದು ಹೆಣ್ಣು ಒಂದು ಗಂಡು ಅವಳಿ 2 ಮಕ್ಕಳನ್ನ ಜನ್ಮ ತಾಳಿದ್ರು ನಮ್ಮ ತಾಲೂಕಿನವರು. ಇದು ಈಗ ತಾನೇ ಇನ್ನೂ 1.5 ತಿಂಗಳು ಆಗಿಲ್ಲ, ಇನ್ನು ಅದು ಹೆರಿಗೆ ಮಾಡಿಸ್ಕೊಂಡು ಬಂದ್ವಿ. ಈಗ ಅದು ಒಳ್ಳೆಯ ವಿಚಾರ. ಆದರೆ ಇವತ್ತು MLA ಅವ್ರ ಮಗ, MLA ಅವರು ಅಂತಂದು KMF ಅಧ್ಯಕ್ಷರವ್ರ ಮಗ ನಮ್ಮ ಅಶೋಕ್ ಅವರು. ಇಂದಿನ ಒಂದು ಈ ಸಮಾಜದಲ್ಲಿ ನೋಡ್ಬೇಕಂದ್ರೆ MLA ಅವ್ರ ಮಗಪ್ಪ ಅಂದರೆ ಬರ್ತಡೇ ಯಾವುದೋ ರೀತಿಯಿಂದ ಆದರೂ ಆಚರಿಸ್ಬೋದಾಗಿತ್ತು. ಆದರೆ ಇಂಥ ಒಂದು ಸರಳವಾದ ಒಂದು ರೀತಿಯಲ್ಲಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡುವ ರೀತಿಯಲ್ಲಿ ಆಚರಿಸ್ತಾರಲ್ಲ, ಅದು ಇವರ ಒಂದು ದೊಡ್ಡ ಗುಣ ಅಂತಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ಅವ್ರ ತಂದೆ ತಾಯಿಯವರ ಕೊಡುಗೆ ಅಂತಂದು ಕೂಡ ಹೇಳ್ತೀನಿ. ಯಾಕಂದರೆ ಅದು ಎಲ್ರಿಗೂ ಬರೋದಿಲ್ಲ ಭಾವನೆ, ಅದು ಬ್ಲಡ್ನಲ್ಲೇ ಬಂದುಬಿಡುತ್ತೆ.
ಅದು ಅವ್ರ ತಂದೆ ತಾಯಿ ಒಂದು ಸ್ವರೂಪ ನಮ್ಮ ಒಂದು ಅಶೋಕ. ಯಾಕಂದ್ರೆ ದೇವರ ಪೂಜೆ ಮಾಡೋದಾಗಿರಲಿ, ಭಕ್ತಿಯಾಗಿರಲಿ, ಹಿರಿಯರು ನೋಡಿದರೆ ಅವ್ರು ಗೌರವ ಕೊಡೋದಾಗಿರಲಿ. ಯಾಕಂದ್ರೆ ನನಗೆ ಭಾಳ ವರ್ಷದಿಂದ ನಾನು ಅವ್ರು ನೋಡ್ತೀನಿ. ಅವರು ಒಂದು ಸರಳತೆ ನಮಗೆ ಅಂತೂ ಹೆಣ್ಮಕ್ಳಿಗೆ ಏನು ಗೀತಾಬಾಯಿ ಭೀಮಾನಾಯ್ಕ ಅಭಿಮಾನಿಗಳು ಬಳಗ ವತಿಯಿಂದ ಬಂದಿದ್ದೀವಿ. ಇವತ್ತು ನಾವು ಸಹ ಈಶ್ವರ ಗುಡಿಯಲ್ಲಿ, ಆಮೇಲೆ ಅಯ್ಯಪ್ಪ ಸ್ವಾಮಿ ಗುಡಿಯಲ್ಲಿ ಅಭಿಷೇಕವನ್ನು ಇಟ್ಕೊಂಡಿದ್ದೀವಿ ನಮ್ಮ ಅಶೋಕನ ಹೆಸರು ಮೇಲೆ. ಅದೇ ರೀತಿ ನಾವು ಹೆಣ್ಮಕ್ಳು ಸಹ ಬ್ಲಡ್ ಕೊಡೋಣ ಅಂತಂದು ಹೇಳಿ ಕೇಳಿದ್ವಿ. ನಿಮಗೆ 50 ವರ್ಷ ದಾಟಿದ್ದು ಹೆಣ್ಮಕ್ಳಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಆಯಿತು, ಜೊತೆಗಿದ್ದು ನಾವು ಮತ್ತು ಗಂಡು ಹುಡುಗರಿಗಾದರೂ ಸಪೋರ್ಟ್ ಮಾಡೋಣ ಅಂತೇಳಿ ಎಲ್ಲ ಹುಡುಗರನ್ನ ಕರೆಸಿ ನಾವು ಸಹ ನೋಡ್ರಪ್ಪ ಈ ರೀತಿ ಐತೆ ಅಂದರೆ ಎಲ್ಲರೂ ಸಹ ಆಲ್ರೆಡಿ ಗೊತ್ತಾಗಿದೆ. ಎಲ್ಲ ಯುವಕರು ಸಹ ಇಲ್ಲಿ ಬಂದು ಇದು ಒಂದು ಬ್ಲಡ್ ಕ್ಯಾಂಪ್ನಲ್ಲಿ ನಿಜವಾಗ್ಲೂ ಭಾಗಿಯಾಗಿರೋದು ನಮಗೆ ತುಂಬ ಸಂತಸಕರ ಒಂದು ಸುದ್ದಿ. ಆಮೇಲೆ ನಮ್ಮ ಅಶೋಕ ಫಸ್ಟ್ ಕೊಟ್ಟನಲ್ಲ, ಇದು ನಮಗೆ ನಿಜವಾಗ್ಲೂ ನಮಗೆ ಸಂತೋಷವಾದಂಥ ಸುದ್ದಿ. ಬ್ಲಡ್ ಎಲ್ಲೂ ಸಿಗೋದಿಲ್ಲ, ಆದರೆ ಇಂಥ ಒಂದು ಇದರ ಸಮಾಜದಲ್ಲಿ ಅವರು ಬ್ಲಡ್ಡಿಂದ ಒಂದು ಕ್ಯಾಂಪ್ ಮಾಡಿ ಸಮಾಜಕ್ಕೆ ಇಂಥ ಒಂದು ಸಮಯದಲ್ಲಿ ಸಹ ಒಂದು ಒಳ್ಳೆಯದನ್ನು ಯೋಚನೆ ಮಾಡಿದ್ದಕ್ಕೆ ನಿಜವಾಗ್ಲೂ ನಮ್ಮ ಅಶೋಕಗೂ ಮತ್ತು ಅವ್ರ ಕುಟುಂಬಕ್ಕೂ ಧನ್ಯವಾದಗಳು. 100 ಕಾಲ ನಮ್ಮ ಅಶೋಕ ಚೆನ್ನಾಗಿರಬೇಕು, ಚೆನ್ನಾಗಿ ಬೆಳಿಬೇಕು, ಒಳ್ಳೆಯ ಒಂದು ಎತ್ತರಕ್ಕೆ ಬೆಳಿಬೇಕು. ಅದಕ್ಕೆ ಎಲ್ಲರ ಸಪೋರ್ಟ್ ಸಹ ನಮ್ಮದು ನಿಮಗಿದೆ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಮಂಜಣ್ಣ ಹೇಳಿ. ಮಂಜಣ್ಣ, ಅಶೋಕ್ ಬಿ ನಾಯ್ಕ್ ಅವರಿಗೆ 26ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರ ಆರೋಗ್ಯ, ಮೊದಲನೇದಾಗಿ ಅಶೋಕ್ ಬಿ ನಾಯ್ಕ್ ಅವರಿಗೆ 26ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಆತನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇವತ್ತು ಒಂದು ಸಾರ್ಥಕತೆ ಪಡೆದಿದೆ ಅಂದರೂ ಕೂಡ ತಪ್ಪಾಗಲಾರದು. ಯಾಕಂತಂದರೆ ಎಲ್ಲ ರಂಗಗಳಲ್ಲಿ ಕ್ರೀಡೆ ಇರ್ಬೋದು, ವಿದ್ಯೆ ಇರ್ಬೋದು ಮತ್ತು ಸಾಂಸ್ಕೃತಿಕವಾಗಿರ್ಬೋದು, ಎಲ್ಲ ರಂಗಗಳಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಕ್ಷೇತ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಎಲ್ಲರ ಯೂತ್ಗಳ ಕಣ್ಮಣಿಯಾಗಿ ಯೂತ್ ಐಕಾನ್ ಆಗಿ ಇವತ್ತು ಅಶೋಕ ಹೊರಹೊಮ್ಮಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು ಅಂತಕ್ಕಂಥದ್ದು. ತಂದೆ ತಾಯಿಗರಿಗೆ ತಕ್ಕ ಮಗ ಅಂದರೂ ಕೂಡ ತಪ್ಪಾಗಲಾರದು ಅಂತಕ್ಕಂಥದ್ದನ್ನು. ಹಾಗಾಗಿ ಇವತ್ತು ನಮ್ಮವ್ರು ಹೇಳಿದಂಥ ರೀತಿಯಲ್ಲಿ ಬೇರೆ ರೀತಿಯಾಗಿ ದೊಡ್ಡವ್ರ ಮಕ್ಕಳು ಬೇರೆ ರೀತಿಯಾಗಿ ಆಚರಣೆ ಮಾಡ್ಬೋದಾಗಿತ್ತು. ಆದರೆ ಅತ್ಯಂತ ಸರಳತೆಯಾಗಿ ಬ್ಲಡ್ಡನ್ನು ಕೊಡೋದ್ರ ಮುಖಾಂತರ ಇನ್ನೊಬ್ಬರ ಜೀವಿಗಳಿಗೆ ಆಸರೆಯಾಗುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಶ್ರೇಯಸ್ಸನ್ನು ಪಡೆದುಕೊಂಡಿದೆ ಅಂದರೂ ಕೂಡ ತಪ್ಪಾಗಲಾರದು. ಇಂತಹ ಸಂದರ್ಭದಲ್ಲಿ ಇಡೀ ಕ್ಷೇತ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಅಶೋಕರವರಿಗೂ ಮತ್ತು ಅವರ ತಂದೆ ತಾಯಿಯವರಿಗೂ, ಅವರಿಗೆ ಗಾಡ್ ಫಾದರ್ ಆಗಿ ನಿಂತಿರ್ತಕ್ಕಂಥ ಸಂತೋಷ್ ನಾಡ್ ಅವರಿಗೂ, ಹಾಗೂ ನಮ್ಮ ಇಡೀ ಕ್ಷೇತ್ರದ ಸಮಸ್ತ ಮಹಿಳೆಯರು ಮತ್ತು ಪುರುಷರ ಮತ್ತು ಪುರಸಭೆಯ ಸದಸ್ಯರಿಗೂ ಮತ್ತು ಎಲ್ಲ ಕಾರ್ಯಕರ್ತರು ಮತ್ತು ಗಣ್ಯಮಾನರ ಪರವಾಗಿ ಅವರಿಗೆ ಇನ್ನೂ ದೇವರು ಆರೋಗ್ಯ, ಐಶ್ವರ್ಯ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳಿ ಈ ನಿಟ್ಟಿನಲ್ಲಿ ಆಶಿಸುತ್ತೇನೆ ಮತ್ತು ಹಾರೈಸುತ್ತೇನೆ. ಅವ್ರಿಗೆ ವಂದನೆಗಳು. ಅಶೋಕ್ 5 minutes ರೆಡಿ ಸ್ಟಾರ್ಟ್ ಆಗ್ತದೆ. ಈ ಕಡೆ ನೋಡಿ, ಈ ಕಡೆ. ಇಲ್ಲಿ ನೋಡ್ರಿ. Happy birthday to you. Happy birthday to you. Happy birthday to you. ಇಲ್ಲಿ ನೋಡ್ರಿ.
ರಿಲೋಡ್ರಿ ರಮಣ ರಿಲೋಡ್ರಿ. ಮಂಜಣ್ಣ ಐತೆ ಈ ಕಡೆ ಅಣ್ಣ ತೊಳಿ ರಿಸೀವ್ ಮಾಡ್ಕೊಳ್ಳಿ. ಹಾಂ ಇಲ್ಲೋಡ್ರಿ ರಮಣರ ಸ್ವಲ್ಪ ನೋಡಿದೆ. ಬರ್ರಿ ಸ್ವಾಮಿ ಬರ್ರಿ. ಓಂ ಶ್ರೀ ಸ್ವಾಮಿಯೇ, ಓಂ ಶ್ರೀ ಸ್ವಾಮಿಯೇ, ಓಂ ಶ್ರೀ ಸ್ವಾಮಿಯೇ. ಇರ್ಲಿ ಡಾಕ್ಟ್ರಿಗೆ ಒಂದು ಇದು ಕೊಡಬೇಕಾಯ್ತು, ಆ್ಯಪಲ್ ಯಾಕೆಂದ್ರೆ ನಮ್ಮ ಡಾಕ್ಟರ್ ಚೆನ್ನಾಗಿದೆ, ನಾವು ಎಲ್ಲರೂ ಬರೀ ಯಾರ ಜೊತೆಗೆ ಮತ್ತೆ ಪೇಷಂಟ್ ಇಟ್ಕೊಂಡ್ರೆ ಹಲೋ ತಾಯಿ ಯಾರು? ಹಲೋ ಮಕ್ಕಳು ಜಾಸ್ತಿ ಇದೆಯಲ್ಲ ಮೇಡಮ್. ಮಕ್ಕಳು ಜಾಸ್ತಿ ಇದಾರಲ್ಲ, ಇದು ಪೀಡಿಯಾಟ್ರಿಕ್ ಪ್ಲಸ್ ಆರ್ಥೋಪೆಡಿಕ್ ಎರಡೂ ಇರ್ತಾರೆ. ನದಿಗೆ ಎಲ್ಲರೂ ಬರ್ರಿ. ನೀವು ಚೆನ್ನಾಗಿರ್ತೀರ. ಮಿಲ್ಕ್
ಮೇನ್ ಎಲ್ಲ ಅರೇಂಜ್ಮೆಂಟ್ ಮಾಡಿದಾರೆ ಇವರೆಲ್ಲ ಬರಲಿ ಅಂತ. ಎಸ್, ಇಲ್ಲಿ ಬಂದೇವ ಒಂದು 4 ಕವರ್ ಅಂದ್ಕೊಳ್ಳೋದು What?